ಈ ರೋಡಲ್ಲಿ ಯಾವ್ದು 5 ಸ್ಟಾರ್ ಹೋಟ್ಲ್ ಇಲ್ವಲ್ಲ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಕಣ್ಣು ಸರಿಯಾಗಿ ಕಾಣಿಸಲ್ವಾ? ಅಲ್ಲಿ ನೋಡಿ. ಇದಾ ನೀವ್ ಹೇಳಿದ 5 ಸ್ಟಾರ್ ಹೋಟ್ಲು? ಹಲೋ, ಬೋರ್ಡೇ ಇದೆ ಅಲ್ಲಿ 5 ಸ್ಟಾರ್ ಹೋಟ್ಲು ಅಂತ. ನಿಮ್ಮ ಇಮ್ಯಾಜಿನೇಷನ್ಗೆ ನಾನ್ ಜವಾಬ್ದಾರಿ ಅಲ್ಲ. ನೀವ್ ಅನ್ಕೋತಿರೋ 5 ಸ್ಟಾರ್ ಹೋಟ್ಲಲ್ಲಿ ತಿನ್ನಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ. ನನ್ನ ಬಜೆಟ್ಗೆ ಈ 5 ಸ್ಟಾರ್ ಹೋಟ್ಲೇ ಸಿಗೋದು. ಇವಾಗೇನು ತಿಂತಿರೋ ತಿನ್ನಲ್ವೋ? ಇಲ್ಲ, ಹೊಟ್ಟೆ ಹಸಿದಿದೆ. ಯಾವ್ದಾದ್ರೇನು, ಬನ್ನಿ ತಿನ್ನೋಣ. ನಿಮ್ಗೆ ದೋಸೆ ಬೇಕು ಅಂದ್ರಿ ಅಲ್ವಾ? ಬನ್ನಿ, ಸ್ಪೆಷಲ್ ಚಿತ್ರಾನ್ನ ದೋಸೆ ಕೊಡಿಸ್ತೀನಿ. ಬನ್ನಿ ಬನ್ನಿ. ಏನ್ರಿ ಆಯ್ತು? ಇದು ಚಿತ್ರಾನ್ನದ ದೋಸೆನಾ? ದೋಸೆ ಒಳಗಡೆ ಚಿತ್ರಾನ್ನ ಆಗ್ಬಿಟ್ರೆ ಮುಗ್ದೋಯ್ತಾ? ಇದು ಮುಂಚೆ ಗೊತ್ತಿದ್ರೆ 2 ಸಪ್ರೇಟ್ ಆಗಿ ಆರ್ಡರ್ ಮಾಡ್ಬೋದಾಯ್ತಲ್ಲ. ನೋಡಕ್ ಹಂಗ ಅನ್ಸುತ್ತೆ. ನಿಮ್ ಲೈಫ್ ಅಲ್ಲೇ ಇಂಥ ದೋಸೆ ತಿಂದಿರಲ್ಲ. ತಿನ್ನಿ ತಿನ್ನಿ. ಅಣ್ಣ, ನಂಗೆ ಇನ್ನೊಂದು ಚಿತ್ರಾನ್ನದ ದೋಸೆ. ದೋಸೆ ತುಂಬಾ ಚೆನ್ನಾಗಿತ್ತು ರೀ. ಹೊಟ್ಟೆ ಬೇರೆ ಹಸಿತಿದೆ. ಇನ್ನು ಒಂದೇ ಒಂದು ತಿಂದ್ಬಿಡ್ಲಾ? ಬೇಕಾದ್ರೆ ಲೆಕ್ಕ ಬರ್ದಿಟ್ಕೊಳ್ಳಿ, ವಾಪಸ್ ಕೊಟ್ಬಿಡ್ತೀನಿ. ಲೆಕ್ಕ ಬರ್ಕೊಳ್ಳೋದೇನ್ ಬೇಡ. ನೀವು ನಂಗೆ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡಿದ್ರಲ್ಲ, ಅದ್ರ ಸಂಬಳ ಅಂತ ಇಟ್ಕೊಳ್ಳಿ. ಎಲ್ಲದಕ್ಕೂ ಎಡಗೈ ತರ್ತಿರಲ್ರಿ. ಸಂಬಳದ ಹಣ ಬಲ್ಗೈಲ್ ತಗೊಳ್ಳಿ. ಸರಿ, ಕೈ ತೊಳ್ಕೊಂಡು ಆಮೇಲೆ ತಗೊಳ್ಳಿ. ಥ್ಯಾಂಕ್ಸ್ ರೀ ಆರಾಧನಾ. ಅಲ್ಲ, ಅಷ್ಟೊಂದು ಇದೆಯಲ್ಲ, ನಿಮ್ ಪಾಲ್ ಬೇಡವಾ? ನನ್ನ ಪಾಲ್ ಆಗ್ಲೇ ತಗೊಂಡಾಯ್ತು. ನಿಮ್ಮ ಹತ್ರ ಇದ್ದಿದ್ದು ದುಡ್ಡು ಕಳ್ದೋಯ್ತಲ್ವಾ, ಅದಕ್ಕೆ ಕಾಂಪೌಂಡ್ ಮಾಡ್ತಿದ್ದೀನಿ ಅಷ್ಟೇ. ಎಷ್ಟೊಂದು ಕನಸು ಕಟ್ಕೊಂಡಿದ್ದೆ ಕಣೆ ನಾನು. ಆದರೆ ನನ್ನ ಅಳಿಯ ರಾಜ್ ಮನೆ ಬಿಟ್ಟೇ ಹೋಗ್ಬಿಟ್ಟ. ಇನ್ಯಾರೇ ನಿನಗೆ ಬಾಳ್ಕೊಡೋದು? ಅಮ್ಮ, ಈ ಟೈಮಲ್ಲಿ ಇದೆಲ್ಲ ಬೇಕಾ ನಿಂಗೆ? ಅಲ್ಲ ಬಾವ, ರಾಜ್ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಾನೇ ಅಕ್ಕನ್ನ ಕರ್ಕೊಂಡೋಗಿ ರಾಜ್ನ ಮೀಟ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಿದ್ದೆ. ಆದರೆ ಈ ಮೂರ್ತಿಯವರ ಏನು ಬಾಯಿ. ಏನಾಯಿತು? ಅದು ಅಕ್ಕಂಗೆ ರಾಜ್ ನೆನಪಾಗಿದ್ದಾನೆ. ಅವನು ಮನೇಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ಬೇಜಾರಲ್ಲ ಮೂರ್ತಿ, ನಂಗೊಂದು ತುತ್ತ ನಾನು ಗಂಟ್ಲಲ್ಲಿ ಇಳಿತಾ ಇಲ್ಲ. ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮೂರ್ತಿ. ನಾನು ಅವನ ತುಂಬ ಮುದ್ದಿನಿಂದ ಬೆಳೆಸಿದ್ದೀನಿ. ಅವನಿಗೆ ಯಾವತ್ತೂ ಈ ಥರ ನಮ್ಮನ್ನೆಲ್ಲ ಬಿಟ್ಟು ರೂಢಿ ಇಲ್ಲ. ಅದಕ್ಕೆ ಎಲ್ಲೇ ಇದ್ರೂ ನಿಮ್ಮ ಮಗ ಚೆನ್ನಾಗಿದ್ದಾನೆ.
ನಾನು ಸುಳ್ಳು ಹೇಳ್ತೀನಾ? ಇದು ಸುಳ್ಳಿನ ಪ್ರಶ್ನೆ ಅಲ್ಲ ಮೂರ್ತಿ. ನನಗೆ ನನ್ನ ಮಗನ್ನ ನೋಡಬೇಕು. ದಯವಿಟ್ಟು ನನ್ನ ಮಗನ್ನ ಮನೆಗೆ ಕರೆಸಿ. ನಂಗೆ ಅವನ ಬಿಟ್ಟಿರಕ್ಕೆ ಆಗ್ತಿಲ್ಲ ಮೂರ್ತಿ. ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ಆದರೆ ಈಗ ನಾವು ಸುಶಾಂತ್ನ ಮನೆಗೆ ಕರೆಸಿದ್ವಿ ಅಂತ ಇಟ್ಕೊಳ್ಳಿ, ತುಂಬ ತೊಂದರೆ ಆಗುತ್ತೆ. ಪೊಲೀಸರು ಬಂದು ಹಿಡ್ಕೋತಾರೆ, ಏನಾದರೂ ಒಂದು ರೀಸನ್ ಹೇಳಿ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಸುಶಾಂತ್ ನಮ್ಮ ಕೈಗೆ ಸಿಗಲ್ಲ. ಅದಕ್ಕೆ ನೋಡಿ, ಈಗ ಅವನು ಎಲ್ಲಿದ್ದಾನೋ ಅಲ್ಲೇ ಸುಖವಾಗಿದ್ದಾನೆ. ಅವನಿಗೆ ಮನೆಗೆ ಬರೋದು, ಅರೆಸ್ಟ್ ಆಗೋದು, ಜೈಲಿಗೆ ಹೋಗೋದು ಇದೆಲ್ಲ ಬೇಕಾ ನಮಗೆ? ಈ ಥರ ದೋಸೆ ನಾನು ಎಲ್ಲೂ ತಿಂದೇ ಇಲ್ಲ ಕಣ್ರಿ. ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದಾ ನಿನ್ 5 ಸ್ಟಾರ್ ಹೋಟೆಲ್ ಅಂತ ಉದ್ದಕೂರಾಗ ಹೇಳ್ಕೊಂಬಂದ್ರಿ? ಹೆಂಗಿತ್ತು ನಮ್ಮ 5 ಸ್ಟಾರ್ ಹೋಟೆಲ್ಲು? ಹೇಳಿದ್ನಲ್ರಿ ಸಖತ್ತಾಗಿತ್ತು ಅಂತ. ನಿಜ ಹೇಳ, ನಾನು ಎಲ್ಲ ಥರ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ಥರ ಮೆನು ಟ್ರೈ ಮಾಡಿದ್ದೀನಿ, ಆದರೆ ಇಷ್ಟು ಚೆನ್ನಾಗಿರೋ ದೋಸೆ ತಿಂದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಾ, ಒಂದು ನಿಮಿಷ. ಮೊದಲನೇ ಸಂಪಾದನೆ ಲೈಫಲ್ಲಿ ನಾನು ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನೀವೆಲ್ಲೂ ಕೆಲಸನೇ ಮಾಡಿಲ್ವಾ? ಸುಮ್ಮನೆ ನನ್ನ ಕಾಲು ಎಳಿತಿಲ್ಲ ತಾನೆ? ನಿಜವಾಗ್ಲು ಏಜಲ್ಲೆಲ್ಲ ಕೆಲಸ ಮಾಡಿದ್ರೆ ಚೈಲ್ಡ್ ಲೇಬರ್ ಅಂತ ಆಡ್ಕೋತಿದ್ದೆ. ಇವತ್ತು ಫಸ್ಟ್ ಟೈಮ್ ಸಂಬಳ ತಗೋತಾ ಇದ್ದೀನಿ, ಅದಕ್ಕೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಯ್ತಾಯ್ತು, ಇಷ್ಟೊಂದು ಥ್ಯಾಂಕ್ಸು. ಎಲ್ಲಿಟ್ಕೊಳ್ಳಿ? ಮೊದಲೇ ನಮ್ಮ ಮನೇಲಿ ಜಾಗ ಇಲ್ಲ, ಚಿಕ್ಕ ಮನೆ. ಥ್ಯಾಂಕ್ಸ್ ನಾ ಮನೇಲಿ ಇಟ್ಕೋತೀರಾ? ಅದು ಮನ್ಸಲ್ಲಿ ಇಟ್ಕೋಬೇಕು. ಮೊದಲೇ ನಿಮ್ದು ದೊಡ್ಡ ಮನ್ಸು, ಅಲ್ಲೇ ಇಟ್ಕೊಳ್ಳಿ. ಐ ಆಮ್ ಶೋರ್ ಇನ್ನು ಜಾಸ್ತಿ ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕಾಗತ್ತೆ. ನಿಮ್ದು ಹೆಲ್ಪ್ ಮಾಡೋ ಮೆಂಟಾಲಿಟಿ, ಹೆಲ್ಪ್ ಮಾಡ್ತಾನೆ ಇರ್ತೀರಾ. ಓಹೋ, ಇಷ್ಟೊಂದು ಪೂಸಿ ಹೊಡೆಯೋದೇನು ಬೇಡ. ಮುಂದೆ ಹೆಲ್ಪ್ ಬೇಕಾಗುತ್ತೆ ಅಂತ ಇವಾಗಲೇ ಬೆಣ್ಣೆ ಹಚ್ತಿದ್ದೀರಾ? ಆ ವಿಷಯ ಬಿಡಿ, ನಂಗೊಂದು ಡೌಟ್ ಇದೆ. ಈ ಸ್ಯಾಲ್ರಿನ ಯೂಶಲಿ ಕ್ಯಾಶಲ್ಲಿ ಕೊಡ್ತಾರಾ ಇಲ್ಲ ಅಕೌಂಟಿಗೆ ಹಾಕ್ತಾರಾ? ಇದೂ ಗೊತ್ತಿಲ್ವಾ ಅಂತ ಕಾಲು ಎಳಿಬೇಡಿ. ಗೊತ್ತಿಲ್ದಿರೋದು ತಿಳ್ಕೊಳ್ಳೋದ್ರಲ್ಲಿ ಏನ್ರಿ ತಪ್ಪಿದೆ? ನಿಜವಾಗ್ಲೂ ಇದು ನಿಮ್ಮ ಮೊದಲನೇ ಸಂಪಾದನೆನಾ? ನನ್ ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡೆ. ಹೇಗ್ರಿ ನೀವು ಸಂಪಾದನೆ ಮಾಡದೆ ಹೇಗ್ರಿ ಬದುಕ್ತಿದ್ರಿ? ಅದು ಅಪ್ಪ ಹೀಗೇ ನಡೀತಿದ್ದು ಕಣ್ರಿ ಲೈಫು. ಅದೇ ಹೆಂಗ್ ನಡೀತಿತ್ತು ನಂಗೂ ಹೇಳ್ಕೊಡಿ. ಮನೆಯಲ್ಲಿ ಅಕ್ಷಯ ಪಾತ್ರೆ ಇಟ್ಟಿದ್ದೀರಾ? ಇಲ್ಲ ದುಡ್ಡಿನ ಗಿಡ ಏನಾದ್ರೂ ನೆಟ್ಟಿದ್ದೀರಾ? ಆ ಗಿಡದ ರೆಂಬೆ ಏನಾದ್ರೂ ತಂದು ನೆಟ್ರೆ ಮತ್ತೊಂದು ಗಿಡ ಆಗ್ಬೋದಲ್ವಾ? ಹೇಳ್ರಿ, ಹೇಗ್ ಸಂಪಾದನೆ ಮಾಡ್ತಿದ್ರಿ? ಅಯ್ಯೋ ಬಿಡ್ರಿ, ಹೇಗೋ ನಡೀತಿತ್ತು ಅಂತ ಹೇಳಿದ್ನಲ್ಲ. ಹೌದು, ಫಸ್ಟ್ ಸ್ಯಾಲ್ರಿ ಬಂದಾಗ ಎಲ್ರು ಏನ್ ಮಾಡ್ತಾರೆ? ಅಯ್ಯಪ್ಪ, ಈ ಲೆವೆಲ್ಗೆ ಬಿಲ್ಡಪ್ಪ. ನೀವೇನ್ ಕುಬೇರನ್ ಮಗನಾ? ಶಾಪ ಗೀಪ ತಗೊಂಡು ಭೂಮಿ ಗುದ್ರು ಬಿದ್ದಿರೋ ತರ ಮಾತಾಡ್ತಿದ್ದೀರಾ? ಸಂಬಳ ಬಂದಾಗ ಖುಷಿಯಾಗಿರ್ಬೇಕು, ಆದ್ರೆ ಈ ಲೆವೆಲ್ಗೆ ಸ್ಟೈಲ್ ಹೊಡಿಬಾರ್ದು. ಸುಮ್ನಿರ್ರಿ, ಕೇಳಿದಕ್ಕೆ ಉತ್ತರ ಕೊಡಿ. ಸ್ಯಾಲ್ರಿ ಬಂದ್ರೆ ಏನ್ ಮಾಡ್ತಾರೆ ಅಂತ? ಮೊದಲನೇ ಸಂಬಳ ಬಂದಾಗ ನಮಗಿಷ್ಟ ಆಗಿರೋರ್ಗೆ ಏನಾದ್ರೂ ಕೊಡಿಸ್ತಾರೆ. ಮನೇಲಿ ಸ್ವೀಟ್ ಕೊಡ್ತಾರೆ, ದೇವ್ರ ಹುಂಡಿಗೆ ದುಡ್ಡು ಹಾಕ್ತಾರೆ, ಅಮ್ಮಂಗೆ ಸೀರೆ ಕೊಡಿಸ್ತಾರೆ. ಹೌದಾ? 5000 ರುಪೀಸಲ್ಲಿ ಇಷ್ಟೊಂದೆಲ್ಲ ಮಾಡ್ಬೋದಾ? ಜೋಕ್ ಮಾಡಬೇಡಿ. ಇವ್ರು ನಿಜವಾಗ್ಲೂ ಪೆದ್ರ ಇಲ್ಲ ಪೆದ್ರ ತರ ಆಕ್ಟ್ ಮಾಡ್ತಿದಾರಾ? ಸೋ ನೈಸ್ ರೀ. ಒಟ್ಟಾರಕ್ಕೆ ಹೋದ ತಕ್ಷಣ ಈ ಸ್ಯಾಲ್ರಿ ದುಡ್ಡಲ್ಲಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಬನ್ನಿ ಬನ್ನಿ, ಲೇಟ್ ಆಗ್ಬಿಡುತ್ತೆ, ಹೊರಡೋಣ. ಒಳ್ಳೆ ಸಹವಾಸ ಆಯ್ತು. ಓ ಅಂಕಲ್, ಮನೆಗೆ ಹೊರಟಿದ್ದೀರಾ? ಸದ್ಯ ನಿಮಗೂ ಒಂದು ಮನೆ ಇದೆ ಅಂತ ನೆನಪಾಯ್ತಲ್ಲ. ಅತಿ ಬುದ್ಧಿವಂತಿಕೆ ಮಾತು ಮಾತಾಡಬೇಡ ಅಮಲ. ಅಯ್ಯೋ ಅಂಕಲ್, ಸುಮ್ಮನೆ ಹೇಳಿದೆ, ಯಾಕೆ ಕೋಪ ಮಾಡ್ಕೋತೀರಾ? ಈ ಮನೇಲಿ ನೀನು ಯಾರೋ ಹೇಳೋರು ಕೇಳೋರು ಇಲ್ಲ ಅಂತ ಇಷ್ಟ ಬಂದ ಹಾಗೆ ಆಡಬೇಡ.
ಇದು ಧರ್ಮ. ಅಂದರೆ ನಿಮ್ಮ ಅಪ್ಪನ ಮನೆ ಗೌರವದ ಪ್ರಶ್ನೆ. ಈಗ ನಾನು ಏನು ಮಾಡಿದೆ ಅಂಕಲ್? ಯಾಕೆ ಯಾವಾಗಲೂ ನನ್ನೇ ಟಾರ್ಗೆಟ್ ಮಾಡ್ತೀರಾ? ನಿನ್ನನ್ನು ಟಾರ್ಗೆಟ್ ಮಾಡಿ ನನಗೇನು ಆಗಬೇಕಾಗಿಲ್ಲ ಅಮಲ. ಇವತ್ತಾಗಿದ್ದಕ್ಕೆಲ್ಲ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಈ ಮನೆ ಇವತ್ತು ಹತ್ಕೊಂಡು ಉರಿತಾ ಇದ್ರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ಈ ಮನೆ ಹೊತ್ಕೊಂಡು ಉರಿತಾ ಇದೆಯಾ? ಈ ಮನೇಲಿ ಏನು ನಡೀತಾ ಇದೆ ಅಂತಲೇ ನನಗೆ ಗೊತ್ತಿಲ್ಲ. ನೀವು ಅಪ್ಪ ಯಾವಾಗಲೂ ಹೇಳ್ತೀರಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಆಲ್ ದಟ್ ನಾನ್ಸೆನ್ಸ್. ಇನ್ಫ್ಯಾಕ್ಟ್ ಮನೆ ಹೊರಗಿನವ್ರಿಗೆ ಗೊತ್ತಿರೋ ಅಷ್ಟು ವಿಷಯನೂ ನನಗೆ ಗೊತ್ತಿಲ್ಲ. ಚುಚ್ಚು ಮಾತು. ಛೇ ಛೇ ಛೇ, ಇಲ್ಲ ಅಂಕಲ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಮನೆ ಹೊರಗಿನವನೇ ಆಗಿರ್ಬೋದು, ಆದರೆ ಮನೆ ಒಡೆಯೋ ಕೆಲಸ ಮಾಡಲ್ಲ. ಅಂದರೆ ನಾನು ಈ ಮನೆ ಹೊಡಿತಿದ್ದೀನಿ ಅಂತ ಹೇಳ್ತಿದ್ದೀರಾ ನೀವು? ನಾನು ಹೇಳ್ತಿಲ್ಲ, ನೀನು ಹಾಗೆ ಮಾಡ್ತಿದೀಯ. ನಿನ್ನ ನಾಟಕ ನನ್ನ ಹತ್ರ ಬೇಡ. ನಿಜ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಸುಶಾಂತ್ ಮನೆಗೆ ಬರ್ತಾನೆ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು ನೀನೇ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ಈ ಮನೆ ಉಪ್ಪು ತಿಂದು ಬೆಳೆದ ದೇಹ ಇದು. ನಾನಿರೋವರೆಗೂ ಸುಶಾಂತ್ಗಾಗ್ಲಿ ಈ ಮನೆಗಾಗ್ಲಿ ಏನೂ ಆಗಕ್ ಬಿಡಲ್ಲ. ವ್ಯರ್ಥ ಪ್ರಯತ್ನ ಮಾಡಬೇಡ. ವಿದ್ಯೆಗೆ ವಿನಯನೇ ಭೂಷಣ ಅಂತಾರೆ. ವಿನಯದಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋ. ಏನ್ರಿ ದುಡ್ಡನ್ನ ಪದೇ ಪದೇ ಹಾಗೆ ನೋಡ್ಕೋತಿದ್ದೀರಾ? ದುಡ್ಡು ಸಿಕ್ತು, ಸಂಪಾದನೆ ಮಾಡ್ತಿದ್ದೀನಿ ಅಂತ ಜಾಸ್ತಿ ಖುಷಿ ಪಡ್ಬೇಡಿ. ಮುಂದೆ ಬರೋ ವಿಚಾರಕ್ಕೆ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟಾ? ಯಾಕೆ? ಹಾ, ಯಾಕೆ ಮರ್ತೋಯ್ತಾ? ಒಟ್ಟಾರ್ದವ್ರನ್ನೆಲ್ಲ ಸೇರಿಸಿ ಎನ್ಕ್ವೈರಿ ಮಾಡಿದ್ರಲ್ಲ, ನನ್ನ ದುಡ್ಡು ನೋಡಿದ್ರಾ ಅಂತ. ಅವ್ರಿಗೆಲ್ಲ ಇವಾಗ ಏನ್ರಿ ಹೇಳ್ತೀರಾ? ಹೌದಲ್ರಿ, ಮರ್ತೇ ಬಿಟ್ಟಿದೆ. ಇರ್ಲಿ ಬಿಡಿ, ಎಲ್ರದ್ದು ಸಾರಿ ಕೇಳ್ತೀನಿ. ಐ ನೋ ಅವ್ರು ತುಂಬಾ ಕೂಲ್ ಅಂತ ಅರ್ಥ ಮಾಡ್ಕೋತಾರೆ. ನಾ ಹೋಗಿರ್ತೀನಿ, ನೀವು ಬನ್ನಿ. ಹುಷಾರು, ಬೈಕ್ ಕಳ್ಳರು ಜಾಸ್ತಿ ಇಲ್ಲಿ.